ಏನಾಯ್ತು ಬ್ರೋ, ಮೂಡ್ ಆಫ್ ಆಗೈತಲ್ಲ, ಯಾಕೆ? ಹಲೋ, ಬ್ಯಾ 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 ಏನ್ ಹೇಳಿ ಸರ್, ಒಂದ್ ತಿಂಗಳು ಮುಂಚೆ ಸ್ಟಾಕ್ ಮಾರ್ಕೆಟ್ ಪೋರ್ಟ್ಫೋಲಿಯೋ 2 ಲಕ್ಷ ಪ್ರಾಫಿಟ್ ತೋರಿಸಿತ್ತು. ಇವತ್ 4 ಲಕ್ಷ ಲಾಸ್ ಆಗಿದೆ. ಎಷ್ಟು ಸಿಟ್ ಬರ್ತಾ ಇದೆ ಅಂದ್ರೆ ಪ್ರಾಫಿಟ್ ಅಲ್ಲಿ ಇದ್ದಾಗ ಮಾರಕ್ ಆಗ್ಲಿಲ್ವಲ್ಲ ಅಂತ. ಯಾಕಂದ್ರೆ ನೀನ್ ಒಳ್ಳೆ ಮನುಷ್ಯ, ನಿನಗೆ ಮೋಸ ಮಾಡಕ್ ಬರಲ್ಲ. ಏನು, ಒಬ್ಬ ನಾರ್ಮಲ್ ಪರ್ಸನ್ ಏನ್ ಮಾಡ್ತಾನೆ, ಯಾವ್ದಾದ್ರು ಸ್ಟಾಕ್ ಬೈ ಮಾಡಿದಾಗ ಅದ್ 5% ಪ್ರಾಫಿಟ್ ತೋರಿಸುತ್ತೆ, 10% ಪ್ರಾಫಿಟ್ ತೋರಿಸುತ್ತೆ, 20% ಪ್ರಾಫಿಟ್ ತೋರಿಸುತ್ತೆ. ಅವಾಗ ಆ ವ್ಯಕ್ತಿಗೆ ಆ ಪ್ರಾಫಿಟ್ ನೋಡಿ ಆ ಸ್ಟಾಕ್ ಮೇಲೆ ಎಮೋಷನ್ ಬಿಲ್ಡ್ ಆಗುತ್ತೆ, ಪ್ರೀತಿ. ಸ್ವಲ್ಪ ಪ್ರಾಫಿಟ್ ಆದಾಗ ಶೇರ್ ನ ಮಾರ್ಬಿಟ್ಟು ಅದನ್ನ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಆ ಶೇರಿಗೆ ಮೋಸ ಮಾಡಿ ಅದ್ರ ಜೊತೆ ಇರೋ ರಿಲೇಶನ್ಶಿಪ್ ನ ಕಟ್ ಮಾಡ್ಕೊಳಕ್ ಅವ್ನ ಕೈಲಿ ಆಗಲ್ಲ. ಯಾಕಂದ್ರೆ ಯಾವ ವಸ್ತು ಅವನಿಗೆ ಖುಷಿ ಕೊಟ್ಟಿರುತ್ತೋ ಅದ್ರ ಜೊತೆ ಅವತ್ತು ರಿಲೇಶನ್ಶಿಪ್ ನ ಮುರಿಯಲ್ಲ. ನೀನೇ ಏನು, ಈ ದೇಶದಲ್ಲಿ 90% ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಿಲ್ಲ. ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಇದ್ರೆ ಸ್ಟಾಕ್ ನ ಪ್ರೀತಿ ಮಾಡೋದಲ್ಲ, ಮೋಸ ಮಾಡೋದ್ ಕಲಿಬೇಕು. ಸರ್, 1 ಸೆಕೆಂಡ್, ನೀವು ತಪ್ಪಾಗಿ ಬ್ರೈನ್ ವಾಶ್ ಮಾಡ್ತಿದ್ದೀರಾ. ದ ರಿಚೆಸ್ಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್ ವಾರನ್ ಬಫೆಟ್ ಮತ್ತೆ ಬಿಲ್ ಗೇಟ್ಸ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಇದು ನಿಜವಾದ ಡಾಕ್ಯುಮೆಂಟ್ರಿ, ಇಬ್ರು ಒಳ್ಳೆ ಫ್ರೆಂಡ್ಸ್. ಬಿಲ್ ಗೇಟ್ಸ್ ಅವರು ವಾರನ್ ಬಫೆಟ್ ನ ಕೇಳ್ತಾರೆ, ನಿಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ತುಂಬಾ ಸಿಂಪಲ್ ಆಗಿದೆಯಾ, ಕರೆಕ್ಟ್ ವ್ಯಾಲ್ಯೂ ಅಲ್ಲಿ ಸ್ಟಾಕ್ ನ ನೋಡಿ ಬೈ ಮಾಡೋದು ಮತ್ತೆ ಎಷ್ಟು ಲಾಂಗ್ ಆಗುತ್ತೋ ಅಷ್ಟು ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಆದ್ರೆ ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ತುಂಬಾ ಜನ ಕೋಟ್ಯಾಧಿಪತಿ ಯಾಕೆ ಆಗ್ತಿಲ್ಲ ಅಂತ ಬಿಲ್ ಗೇಟ್ಸ್ ಕೇಳ್ತಾರೆ. ಆಗ ವಾರನ್ ಬಫೆಟ್ ನಗ್ತಾ ಉತ್ತರ ಕೊಡ್ತಾರೆ, ನೋಬಡಿ ವಾಂಟ್ಸ್ ಟು ಗೆಟ್ ರಿಚ್ ಸ್ಲೋಲಿ. ಪ್ರತಿಯೊಬ್ಬರಿಗೂ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬೇಕು. ತುಂಬಾ ಜನ ನೀವ್ ಹೇಳೋದನ್ನ ಕೇಳ್ಕೊಂಡು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋಣ ಅಂತ ತಿಳ್ಕೊಂಡು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಲೈನ್ಗೆ ಬಂದ್ಬಿಡ್ತಾರೆ. ಎಲ್ಲರಿಗೂ ಬೇಗ ಕೋಟ್ಯಾಧಿಪತಿ ಆಗ್ಬೇಕಲ್ಲ. ನೀವು ಕೊಡೋ ಈ ತರ ಮಾಹಿತಿಯಿಂದ ಜನರ ಮೈಂಡ್ ಸೆಟ್ ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ ಅವ್ರು ಜಾಬ್ನೇ ಕ್ವಿಟ್ ಮಾಡ್ಬಿಟ್ಟು ಟ್ರೇಡಿಂಗ್ ಬರೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ನಾವು ಇಷ್ಟೊಂದು ವರ್ಷಗಳಿಂದ ಬಿಲೀವ್ ಮಾಡ್ಕೊಂಡು ಬಂದಿರೋದು, ನಂಬ್ತಿರೋದು, ಕೇಳ್ತಾ ಇರೋದು, ತೋರಿಸ್ತಿರೋದು, ಅದ್ರಲ್ಲಿ ಎಷ್ಟೋ ಅಡ್ವೈಸ್ಗಳು ಈ ತರ ಅನ್ಬೋದಲ್ವ ಸರ್. ತಪ್ಪು ಸುಳ್ಳು ಇಲ್ಲಿವರೆಗೂ ಸತ್ಯ ಕೆಲವರಿಗೆ ಮಾತ್ರ ಗೊತ್ತಿದೆ. ಇನ್ನು ಎಷ್ಟು ಸತ್ಯಗಳು ಇರ್ಬೋದು ಸರ್ ಇವತ್ತವರೆಗೂ ನಮಗೆ ಗೊತ್ತಾಗ್ದಲ್ಲ ಇರೋ ಅಂತವು. ಇವೆಲ್ಲ ನಿಂಗೆ ಯಾರು ಹೇಳಿದ್ರು? ಯಾಕಂದ್ರೆ ನಾನು ಸ್ವಾಮಿ ಬಂಡಿ ಫಾಲೋ ಮಾಡ್ತೀನಿ, ನೀವು ಕೂಡ ಫಾಲೋ ಮಾಡಿ.